ನ್ಯೂಸ್ಗೆ ಸ್ವಾಗತ. ನಾನು ರಮೇಶ್ ಶ್ರೀನಿವಾಸ್. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಬ್ರಹ್ಮರಕೊಟ್ಲು ಎಂಬಲ್ಲಿರುವ ಟೋಲ್ ಸಂಗ್ರಹ ಕೇಂದ್ರದ ವಿರುದ್ಧ ಎಂ ತುಂಗಪ್ಪ ಬಂಗೇರ ನೇತೃತ್ವದ ಟೋಲ್ ಹಟಾವೋ ಬೃಹತ್ ಹೋರಾಟದ ಸಮಾಲೋಚನೆ ಸಭೆ ಇಂದು ನಡೆದಿದೆ. ಬಿಸಿ ರೋಡಿನಲ್ಲಿ ನಡೆದ ಸಭೆಯಲ್ಲಿ ಸಮಾನ ಮನಸ್ಕರ ಸಮಿತಿಯನ್ನ ರಚನೆ ಮಾಡಲಾಗಿದ್ದು ಹೋರಾಟದ ಸ್ವರೂಪವನ್ನು ತಿಳಿಸಲಾಯಿತು. ಸಂಧಾನಕ್ಕೆ ಸೈ ಎನ್ನದಿದ್ದಲ್ಲಿ ಸಂಗ್ರಾಮಕ್ಕೆ ಮುನ್ನುಡಿಯಾಗಬೇಕು ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಇನ್ನು ಶಾಸಕರು ಸಂಸದರನ್ನ ಭೇಟಿ ಮಾಡಿ ಅವರ ಮುಖೇನ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಗೆ ಒಂದಷ್ಟು ಬೇಡಿಕೆಗಳನ್ನು ಒಳಗೊಂಡ ಮನವಿಯನ್ನ ಮಾಡಲಾಗ್ತದೆ. ಬೇಡಿಕೆಗಳನ್ನು ಪೂರೈಸಿದರೆ ಹೋರಾಟವನ್ನ ನಿಲ್ಲಿಸಲಾಗುತ್ತದೆ. ಬೇಡಿಕೆಗಳಿಗೆ ಸ್ಪಂದನೆ ಸಿಗದಿದ್ದಲ್ಲಿ ಟೋಲ್ ಕೇಂದ್ರವನ್ನ ನಿಲ್ಲಿಸುವ ತನಕ ಉಗ್ರ ರೂಪದಲ್ಲಿ ಹೋರಾಟವನ್ನ ಮಾಡುವ ಎಚ್ಚರಿಕೆಯನ್ನ ಟೀಮ್ ನೀಡಿದೆ. ಡಬಲ್ ರೋಡ್ ಇದ್ದಲ್ಲಿ ಮಾತ್ರ ಟೋಲ್ ಸಂಗ್ರಹ ಮಾಡಬೇಕು. ಕೇಂದ್ರ ಸರ್ಕಾರದ ನಿಯಮ ಇದೆ. ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಆಶ್ರಯದಲ್ಲಿ ಅದು ಟೋಲ್ ಸಂಗ್ರಹ ಆಗ್ತಾಯಿದೆ ಅಂತ ಗಮನಕ್ಕೆ ಬಂದಿದೆ. ಆದರೆ ಮಾಹಿತಿ ಸರಿಯಾಗಿ ಇಲ್ಲ. ಆದರೆ ಇದಕ್ಕೆ ಒಂದು 20 ವರ್ಷದಿಂದ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ತಿಂಗಳಿಗೆ ದಿನಕ್ಕೆ 30-45 ಸಾವಿರ ರೂಪಾಯಿ ಸಂಗ್ರಹ ಆಗ್ತಾ ಇದೆ. ವರ್ಷಕ್ಕೆ 32 ಕೋಟಿ ರೂಪಾಯಿ ಸಂಗ್ರಹ ಆಗ್ತಾ ಇದೆ. ಎಷ್ಟು 40-50 ಸಾವಿರ ರೂಪಾಯಿ ದಿನಕ್ಕೆ ಆಗ್ತದೆ. ಒಂದು ತಿಂಗಳಿಗೆ ಎಷ್ಟಾಗಿದೆ? 1.5 ಕೋಟಿ ಸಂಗ್ರಹ ತಿಂಗಳಿಗೆ ಆದರೆ ಒಂದು ವರ್ಷಕ್ಕೆ 15-13 ಕೋಟಿ ರೂಪಾಯಿ ಸಂಗ್ರಹ ಆಗ್ತಾ ಇದೆ. 20 ವರ್ಷದಿಂದ ಎಷ್ಟು ಸಂಗ್ರಹ ಆಯಿತು? ಈ ರೋಡು ಅಲ್ಲಿಂದ ಕೇವಲ 20 ಕಿಲೋಮೀಟರ್ ರೋಡ್ ಅದಕ್ಕೆ ಇಷ್ಟು ಸಂಗ್ರಹ ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲಿ ಪಾಂಡ್ಯಮಂಗ್ಳೂರಿನಲ್ಲಿ ಒಂದು ಸಂಘ ಮಾಡಿದ್ರು. ಆ ಸಂಘಕ್ಕೆ ಬಹಳಷ್ಟು ವರ್ಷಗಳಿಂದ ಸಂಗ್ರಹ ಮಾಡಿದ್ರು. ಅದನ್ನು ಕೂಡ ಸ್ಟಾಪ್ ಮಾಡಲಿಲ್ಲ. ಕಡೆಗಳಿಗೆ ನಾವೆಲ್ಲ ಹೋರಾಟದ ಪರಿಣಾಮ ಪಾಂಡ್ಯಮಂಗ್ಳೂರು ಟೋಲ್ ಬಂದಾಯಿತು. ಇದೆಲ್ಲ ನೋಡುವಾಗ ಒಂದು ವ್ಯಾಪಾರ ದಂಧೆ ಆಗ್ತಾ ಇದೆಯೋ ಅಥವಾ ಸರ್ಕಾರ ಇದು ಸರಿಯಾಗಿ ಹಣ ಹೋಗ್ತಾ ಇದೆಯೋ ಅಥವಾ ಟೆಂಡರ್ ಸರಿಯಾಗಿ ಕರೀತಾ ಇದ್ದಾರೋ ಇಲ್ಲವೋ ಏನೆಂಬುದು ಗೊತ್ತಿಲ್ಲ. ಅವರು ಮಾಡಿದ್ದೇ ಕಾನೂನು, ಅವರು ವಸೂಲು ಮಾಡಿದ್ದೇ ಹಣ ಕಟ್ಟಲೇಬೇಕು. ಈ ಥರ ಅನ್ಯಾಯವನ್ನು ಸರಿಪಡಿಸಬೇಕು. ಲೋಕಲ್ನವರಿಗೆ ಯಾರು K19 ಮತ್ತು 70 ಈ ಭಾಗದ ಪುತ್ತೂರು ಇರುವ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಲೋಕಲ್ನವರಿಗೆ ಯಾವುದೇ ಸಂಗ್ರಹ ಮಾಡಬಾರ್ದು ಅಂತೇಳಿ ನಾವೆಲ್ಲ ಮಾಡಬಾರ್ದು. ಅದರ ಬಗ್ಗೆ ನಾವು ಚಿಂತನೆ ಮಾಡಬೇಕಂತ ಸೇರಿ ಇವತ್ತೊಂದು ನಾವು ಸೇರಿದ್ದೇವೆ. ಅದರ ಬಗ್ಗೆ ಎಲ್ಲರೂ ಸೇರಿ ನಾವು ಚರ್ಚೆಯನ್ನು ಮಾಡಬೇಕು. ಚರ್ಚೆಯನ್ನು ಮಾಡಿ ಅವರಿಗೆ ಇಂಥ ಗಡುವನ್ನು ನಾವು ಕೊಡೋಣ ಅಲ್ವಾ ಮದನ? ಅವ್ರಿಗೆ ಗಡುವು ಕೊಡಬೇಕು. ಇಷ್ಟು ಸಮಯದೊಳಗೆ ನೀವು ಸಹಿ ಮಾಡಲಿಲ್ಲ ಇದ್ದಲ್ಲಿ ನಾವು ಬೃಹತ್ ಮಟ್ಟದ ಹೋರಾಟವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ನಮ್ಮ ಸಭೆಯಲ್ಲಿ ಎಂ ತುಂಗಪ್ಪ ಬಂಗೇರ, ಮಧುಕರ ಬಂಗೇರ ರಾಯಿ, ಕರುಣೇಂದ್ರ ಕೊಂಬ್ರಬೈಲ್, ಟಿ ಹರೀಂದ್ರ ಪೈ, ಶಂಕರ ಶೆಟ್ಟಿ ಬೇದ್ರಮಾರ್, ಯಶೋಧರ ಶೆಟ್ಟಿ ದಂಡೆ, ಧನಂಜಯ ಶೆಟ್ಟಿ ಸರಪಾಡಿ, ಶಾಂತಪ್ಪ ಪೂಜಾರಿ ಹಠದಡ್ಕ, ಹರೀಶ್ ಶೆಟ್ಟಿ ನಯನಾಡು, ಜಿನೇಂದ್ರ ಜೈನ್ ವಗ್ಗ, ಪುಷ್ಪಾನಂದ ಮೂರ್ಜೆ, ಶ್ರೀನಿವಾಸ ಪೂಜಾರಿ ಸೇವಾ, ಗಿರೀಶ್ ಸಾಲ್ಯಾನ್ ಹೆಗ್ಡೆ ಬೆಟ್ಟುಗುತ್ತು, ಕಿಶೋರ್ ಹಟ್ಟತ್ತೋಡಿ, ದಯಾನಂದ ರಾಯಿ, ಪ್ರಭಾಕರ PM ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು.